ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. 15 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನಮ್ಮೆಲ್ಲರ ನೆಚ್ಚಿನೊಂದಿಗೆ ಫೋಕಸ್ ಸಂಸ್ಥೆ ಬಹಳಷ್ಟು ಜನಪರ ಕಾರ್ಯಗಳನ್ನು ಮತ್ತು ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ತಾ ಆಶಾ ಮೇಡಮ್, ಚಿತ್ರ ಮೇಡಮ್ ಯಾರು ಬಂದಿಲ್ಲ ನೀವು ನೋಡ್ಕೋಬೇಕು. ಮತ್ತೆ ನಮ್ಮವ್ರು ಬಿಟ್ಟಿದ್ದೀರಾ ಅಂತ ಹೇಳ್ಬಾರ್ದು. ಹೆತ್ತನಾಡಿಯಷ್ಟು ರಮಂತೆ ತತ್ತದೇವತ. ಎಲ್ಲಿ ನಾರೆಯನ್ನು ಪೂಜಿಸ್ತಾರೋ ಅಲ್ಲಿ ದೇವರು ನೆಲೆಸಿದ್ದಾರೆ ಅಂತೇಳಿ ಮೊದಲ ಕಾಲದಿಂದ ಕೂಡ ನಾವು ಮಕ್ಕಳೆಯನ್ನು ಆರಾಧಿಸ್ತಾ ಬಂದಿದ್ದೇವೆ. ಹೌದಲ್ಲ? ನಮ್ಮ ಎತ್ತ ತಾಯಿಗಳನ್ನು ನಮ್ಮ ಕಷ್ಟಗಳಲ್ಲಿ ಜೀವನವನ್ನು ಕೊಟ್ಟಂತವಳು ಹೆಣ್ಣು, ನಮ್ಮ ತಂದೆಯ ಒಂದು ಆಶ್ರಯವನ್ನು ಬಯಸ್ತಕ್ಕಂಥವಳು ಹೆಣ್ಮಗಳಾಗಿದ್ದಳು. ಈ ಸಮಾಜದಲ್ಲಿ ಹೆಣ್ಣಿಗೆ ನಾವು ವಿಶೇಷವಾದ ಗೌರವವನ್ನು ಕೊಡ್ತೇವೆ. ಅದಕ್ಕೇನೆ ಎಲ್ಲಿ ನಾರಾಯಣರನ್ನ ಬಳಸಿ ಜೀವ ಉಳಿಸಿ, ಹೆಲ್ಮೆಟ್ ಬಳಸಿ ಜೀವ ಉಳಿಸಿ, ಹೆಲ್ಮೆಟ್ ಬಳಸಿ ಜೀವ ಉಳಿಸಿ, ಜೀವ ಉಳಿಸಿ. ತಾಲ್ ಕೇಸ್ ಹಿಡ್ದಲ್ಲ ಕವರ್ ಕಿತ್ತಾಕಿ ತಲೆಗೆ ಹೆಲ್ಮೆಟ್ ವಿತರಣೆಯನ್ನ ನಮ್ಮ ಭಾರತ್ ಫೌಂಡೇಶನ್ ಇಂದ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ಪತ್ರಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಕೇಳಿದ್ದೀನಿ. ತಾವೆಲ್ಲ ಬಂದಿದ್ದೀನಿ. ಯಾಕಂದ್ರೆ ನಮ್ಮದು ಎಷ್ಟು ಕರ್ತವ್ಯ ಇದೆಯೋ ನಮ್ಮದು ಬಹಳಷ್ಟು ಕರ್ತವ್ಯ ಇದೆ. ಪತ್ರಿಕಾ ರಂಗದವರು ನಾವೇನು ಮಾತಾಡ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದನ್ನು ವಾಚ್ ಮಾಡ್ತಿರ್ತೀವಿ. ಯಾವುದು ಸರಿ ಇದೆಯೋ ಯಾವುದು ತಪ್ಪಿಲ್ಲ ಅದನ್ನು ನೇರವಾಗಿ ಇಡ್ತೀವಿ. ಈ ಹೆಲ್ಮೆಟ್ ಅಂತಕ್ಕಂಥದ್ದು ಒಂದು ಜೀವವನ್ನು ಉಳಿಸ್ತಕ್ಕಂಥದ್ದು. ನಮ್ಮಲ್ಲಿ ಎಷ್ಟೋ ಜನ ಬರೀ ಟೂ ವೀಲರನ್ನು ಹೊಂದ್ಕೊಂಡಿದ್ದಾರೆ. ಆ ಟೂ ವೀಲರಿಂದ ಜೀವನ ಸಾಗಿಸ್ತಾ ಇದ್ರು. ಬಹಳಷ್ಟು ಮುಂದೆ ಇದ್ದ ಕಾಲಿಗಿಲ್ಲ, ಮೊದಲೇ ನಡ್ಕೊಂಡು ಬರ್ತಾ ಇದ್ವಿ. ಈಗ ಏನೇ ನಮ್ಮ ಅಗತ್ಯ ವಸ್ತುಗಳನ್ನು ತೊಗೊಳ್ಬೇಕಾದ್ರೆ ಟೂ ವೀಲರ್ ಬಳಸ್ತಾ ಇದ್ವಿ. ನಮ್ಮನ್ನು ನಂಬಿಕೊಂಡು ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ಮುಂದೆ ಭವಿಷ್ಯ ಎಲ್ಲ ಇರ್ತದೆ. ಒಂದು ಕ್ಷಣಕ್ಕೆ ಆಗೋ ಆಕ್ಸಿಡೆಂಟಿಂದಾಗಿ ನಾವು ಸಾವನ್ನಪ್ಪತಕ್ಕಂಥದ್ದು ಎಷ್ಟೋ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಹೆಲ್ಮೆಟನ್ನು ಬಳಸಿದರೆ ಎಷ್ಟೋ ಅನುಕೂಲ ಆಗ್ತದೆ. ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಘಟಕ ಕಲಬುರಗಿ ವತಿಯಿಂದ ನಾವು 29/3/2026 ಭಾನುವಾರ ಮುಂಜಾನೆ 10:30 ಗಂಟೆಗೆ ಬಂಜಾರ ಭವನದಲ್ಲಿ ಬಂಜಾರ ವಧುವರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶಕ್ಕೆ ಸುಮಾರು 150ರಿಂದ 200 ಜನ ಕುಟುಂಬಗಳು ಭಾಗವಹಿಸುವ ಸಂಭವವಿದೆ. ಮತ್ತು ಈ ಸಮಾವೇಶಕ್ಕೆ ಭಾಗವಹಿಸೋರು 501 ರೂಪಾಯಿ ಕೊಟ್ಟು ದಿನಾಂಕ 22/3/26 ಒಳಗಾಗಿ ನೋಂದಣಿ ಮಾಡಿಕೊಂಡ್ರೆ ಅವರ ವಿವರಗಳನ್ನು ಒಂದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಒಂದು ಬಂದವರಿಗೆ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಒಂದು ವಿಶೇಷವಾದ ಕಾರಣ, ನಾವು ಮೊದಲೇ ಮಾಡಬೇಕಾಗಿತ್ತು. ಭಾಳ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಕೆಲವರಿಗೆ ಬರೀ ಮಾತನಾಡುವುದೇ ಅಭ್ಯಾಸ ಆಗಿಬಿಟ್ಕೊಂಡದು. ಅವ್ರ ಬಲ್ಯಕ್ಕೆ ಒಂದು 2-3 ಪ್ರಶ್ನೆಗಳು ಬಿಟ್ಟರೆ ಬೇರೆ ಪ್ರಶ್ನೆಗಳೇ ಇಲ್ಲ. ಪದೇ ಪದೇ ಅವರು ದಿನಾನು ಪ್ರೆಸ್ ಮೀಟ್ ಮಾಡಲಿ, ಮಾಧ್ಯಮದವ್ರು ಬರಲಿ, ಮೈಕ್ ಮುಂದೆ ಬಂದು ನಿಂತರೆ ಅವ್ರದ್ದೊಂದು ಪ್ರಶ್ನೆ ಏನಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಖರ್ಗೆ ಕುಟುಂಬದ ಬಗ್ಗೆ ಕೀಳರಿಮೆ ಮಾಡಿ ಮಾತಾಡುವಂಥದ್ದು. ಅವ್ರು ಯಾರು ಅಂತ ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರಬೇಕು. ಮಾನ್ಯ ಛಲವಾದಿ ನಾರಾಯಣಸ್ವಾಮಿಯವರು
ಪದೇ 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 ಅವರು BJP ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿ ತಮಗೆ ತಮ್ಮ ಪಕ್ಷ ವಹಿಸಿರುವಂಥ ಕೆಲಸವನ್ನು ಮರೆತು ಪ್ರಿಯಾಂಕ್ ಖರ್ಗೆ ಅವರನ್ನು, ಖರ್ಗೆ ಕುಟುಂಬವನ್ನು ನೈತಿಕತೆ ಅಂತೂ ಇಲ್ಲ ಅವರಿಗೆ ಪ್ರಶ್ನೆ ಕೇಳುವಂಥದ್ದು, ಬರೀ ಅವ್ರ ಬಗ್ಗೆ ಕೀಳರಿಮೆ ಮಾಡಿ ಮಾತಾಡುವಂಥದ್ದು ಬಿಟ್ಟರೆ ಬೇರೆ ಇನ್ನೇನು ಅವರಿಗೆ ಕೆಲಸ ಇಲ್ಲ. ನಮ್ಮ ನಾಡಿನ ಒಬ್ಬ ಯುವ ರಾಜಕಾರಣಿ, ಡೈನಮಿಕ್ ಜನಪ್ರಿಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿ ಅವ್ರ ಬಗ್ಗೆ ಇತ್ತೀಚೆಗೆ ಅವರು ಬಹಳ ಅಪಪದಗಳನ್ನು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ನೀವು ಕೇಳಿರ್ಬೋದು, ಪದೇ 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 ಅವ್ರು ಯಾವಾಗಲೂ ಹೇಳ್ತಾ ಇರೋದು ಅಂದರೆ ದಲಿತ ತತ್ವದ ಬಗ್ಗೆ. ಅಪ್ಪಟ ದಲಿತ ಅಂತೆ, ಅಪ್ಪಟ ದಲಿತ ಅಂತ ಮಾತಾಡ್ತಾ ಇರ್ತಾವ್ರು ಯಾವಾಗಲೂ. ಯಾವುದೇ ಒಂದು ಸಮುದಾಯ ಇರಲಿ, ಯಾವುದೇ ಇವತ್ತು ದಲಿತರಂತೆ ಆಗಲಿ, ಲಿಂಗಾಯತರಾಗಲಿ, ಒಕ್ಕಲಿಗರೇ ಆಗಲಿ, ಈ ದೇಶದಲ್ಲಿರುವಂಥ ಎಲ್ಲ ಜಾತಿ ಬಾಂಧವರಲ್ಲಿ, ಎಲ್ಲ ಕುಲ ಬಾಂಧವರಿಗೂ ಕೂಡ ಅದರಲ್ಲಿ ಅಪ್ಪಟ ಅರ್ಥ ಅನ್ನುವಂಥದ್ದು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.